ಏನು ನಮ್ಮಲ್ಲಿ ನಮ್ಮ ಕ್ಷೇತ್ರದಲ್ಲಿ ಒಟ್ಟು 300 ಅಂಗನವಾಡಿ ಕೇಂದ್ರಗಳಿದೆ. ಅದರಲ್ಲಿ 219 ಸ್ವಂತ ಕಟ್ಟಡದಲ್ಲಿ ನಿರ್ವಹಣೆ ಆಗ್ತಾ ಇದೆ. ಇನ್ನುಳಿದಂತೆ ಪಂಚಾಯತ್ ಭವನಗಳಲ್ಲಿ 13, ಸಮುದಾಯ ಭವನಗಳಲ್ಲಿ 3, ಶಾಲಾ ಕಟ್ಟಡದಲ್ಲಿ 28, ಬಾಡಿಗೆ ರಹಿತ ಇತರೆ 6 ಕಟ್ಟಡಗಳಲ್ಲಿ ಬಾಡಿಗೆ ಕಟ್ಟಡಗಳು 31ರಲ್ಲಿದೆ. ಇದರಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಬಹಳಷ್ಟು ಕಟ್ಟಡಗಳು ದೂರ ಇರತಕ್ಕಂಥ ಪ್ರದೇಶದಲ್ಲಿ 31 ಏನು ಬಾಡಿಗೆ ಕಟ್ಟಡದಲ್ಲಿ ನಿರ್ವಹಣೆ ಆಗ್ತಾ ಇದೆ. ಅಲ್ಲಿಗೆ ಮಕ್ಕಳು ಹೋಗೋದಕ್ಕೆ ತೊಂದರೆ ಆಗ್ತಾ ಇದೆ. ಜೊತೆಗೆ ಅಲ್ಲಿ ಬೇರೆ ಇತರೆ ಕಟ್ಟಡಗಳಲ್ಲಿ ಇರ್ತಕ್ಕಂಥ ಕಟ್ಟಡಗಳು ಬಹಳ ಶಿಥಿಲ ಆಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕಟ್ಟಡಗಳು ಕೂಡ ಆಗಿವೆ. ಆ ನಿಟ್ಟಿನಲ್ಲಿ ಇವತ್ತು ಮಕ್ಕಳ ಸುರಕ್ಷಿತ ದೃಷ್ಟಿಯಿಂದ ಇಟ್ಕೊಂಡು ಇದೊಂದು ಸ್ವಂತ ಕಟ್ಟಡವನ್ನು ಆದಷ್ಟು ಬೇಗ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ನಾನು ಸಚಿವರಲ್ಲಿ ಕೇಳಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ ಅವ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಷ್ಟು ಅಂಗನವಾಡಿ ಸೆಂಟರ್ಸ್ಗಳಿದಾವೆ ಅಂತೇಳಿ ಅಲ್ಲಿರ್ತಕ್ಕಂಥದ್ದು 300 ಇದಾವೆ. ಅದರಲ್ಲಿ 300ರಲ್ಲಿ 219 ನಮ್ಮ ಸ್ವಂತ ಕಟ್ಟಡನೇ ಇದೆ. ಇನ್ನು ಹೇಳಿರ್ತಕ್ಕಂಥದ್ದು ಅಂಗನವಾಡಿ ಸೆಂಟರ್ಸ್ಗಳು ಬೇರೆ ಬೇರೆ ಸ್ಕೂಲ್ ಬಿಲ್ಡಿಂಗ್ ಆಗಿರ್ಬೋದು, ಕಮ್ಯುನಿಟಿ ಹಾಲ್ಗಳು ನಡೀತಾ ಇದೆ. ಅದ್ರ ಜೊತೆಗೆ ಇರ್ತಕ್ಕಂಥ ಈ 81 ಇನ್ನೇನು ಹೊಸ ಬಿಲ್ಡಿಂಗ್ಗಳು ಆಗ್ಬೇಕಂತ ಅವ್ರು ಏನು ಪ್ರಸ್ತಾವನೆಯಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲಿ 18 ಅಂಗನವಾಡಿಗಳು ಆಲ್ರೆಡಿ ಟೆಂಡರ್ನ ಕರೆದಾಗಿದೆ. ಅದರಲ್ಲಿ 5 ಆಲ್ರೆಡಿ ಫೈನಲ್ ಸ್ಟೇಜ್ ಪೇಂಟಿಂಗ್ ಆಗಬೇಕಾಗಿದೆ. 9 PREDನಲ್ಲಿ ಆಲ್ರೆಡಿ ಕರೆದಾಗಿದೆ, ವರ್ಕ್ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ನಲ್ಲಿದೆ. ಇನ್ನು ಬ್ಯಾಲೆನ್ಸ್ 3 ಟೆಂಡರ್ ಕರಿಬೇಕಾಗಿದೆ. ಇನ್ನು 1 ಹ್ಯಾಬಿಟೇಟಿಗೆ ಮಾಡಕ್ಕೆ ಪ್ರಾರಂಭ ಆಗ್ತಾ ಇದೆ. ಇದರಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ನಾನು ಈಗ ನೋಟ್ ಮಾಡ್ಕೊಂಡೆ, ಕೆಲವು ಸೆಂಟರ್ಸ್ಗಳು ಭಾಳ ದೂರ ಆಗ್ತವೆ ಅಂತ ಹೇಳಿರ್ತಕ್ಕಂಥದ್ದು ಹೇಳಿದ್ದಾರೆ. ಆಮೇಲೆ ಕೆಲವು ಬಿಲ್ಡಿಂಗ್ಗಳು ಗುಣಮಟ್ಟದ ಬಿಲ್ಡಿಂಗ್ಗಳ ಅದು ಭಾಳ ಸರಿ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ದಾರೆ. ನಾನು ಅವ್ರು ಹೇಳಿರ್ತಕ್ಕಂಥದ್ದನ್ನ ನಾನು ನೋಟ್ ಮಾಡ್ಕೊಂಡು ಸಂಬಂಧಪಟ್ಟ ಸಚಿವರುಗಳು ಹೇಳಿ ಅದು ಕ್ರಮ ತಗೊಳ್ತೀನಿ. ಆಯ್ತು. ವಿನಯ್ ಕುಲಕರ್ಣಿ ಅವರು 131 ಪ್ರಶ್ನೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಕೇಳಿದ ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷ ಉತ್ತರವನ್ನು ಒದಗಿಸಿದ್ದಾರೆ. ಬಟ್ ಏನ್ ಮಾಡಿದ್ದಾರೆ, ನಮ್ಮಲ್ಲಿರುವಂತ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂತ ಯಾವ ನಮ್ಮ ಮುರಾರ್ಜಿ ಸ್ಕೂಲ್ ಆಗಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಕೂಲ್ ಆಗಲಿ, ಅಥವಾ ಅಲ್ಪಸಂಖ್ಯಾತರ ಸ್ಕೂಲ್ಗಳಾಗಲಿ, ಇವೆಲ್ಲ ಶಾಲೆಗಳಲ್ಲಿ ಅವ್ರನ್ನ ಕಟ್ಟಡ ಕಟ್ಟಿಸುವಂಥ ಟೈಮಲ್ಲಿ ನಾವು ಭಾಳ ಕಷ್ಟಪಟ್ಟು ನಮ್ಮ ಕ್ಷೇತ್ರಕ್ಕೆ ಒಯ್ದು ನಾವನ್ನ ಜಾಗ ಕೊಡಿಸಿ ಭಾಳ ಮುತುವರ್ಜಿ ವಹಿಸಿ ಇಲ್ಲಿಂದ ನಾವು ಸ್ಕೂಲ್ ತೊಗೊಂಡೋಗ್ಬೇಕಾದ್ರೆ ಸಾಕಷ್ಟು ಎಫರ್ಟ್ ಹಾಕಿ ನಾವು ಸ್ಕೂಲ್ಗಳನ್ನು ತೊಗೊಂಡೋಗ್ತೀವಿ. ಸ್ಕೂಲ್ಗಳು ತೆಗೆದೋದ ಇದನ್ನೇನು ಮಾಡಿಬಿಟ್ರೆ ಸ್ಟೇಟ್ ಲೆವೆಲ್ನಾಗ ಸೆಲೆಕ್ಷನ್ ಕಮಿಟಿ ಮಾಡ್ಯಾರ. ನಮ್ಮ ಕ್ಷೇತ್ರದಲ್ಲಿ ಯಾರು ಮಂಡ್ಯದವರು, ಮೈಸೂರವರು, ಅವರೆಲ್ಲ ಚಾಮರಾಜನಗರ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ. ನಮ್ಮಲ್ಲಿ ಲೋಕಲ್ ಹುಡುಗರಿಗೆ ಸಿಗಂಗಿಲ್ಲ ಪರಿಸ್ಥಿತಿ. ಅಂದ್ರೆ ಎಕ್ಸಾಂಪಲ್ ಹೇಳ್ತೇನೆ, ನೀವು ಬಂದಿದ್ದಕ್ಕೆ ಏನಿದೆ ಅಂತಲ್ಲ, ನೀವೇ ಯಾವ್ದೋ ಕ್ಷೇತ್ರದಲ್ಲ ಅಧ್ಯಕ್ಷ. ನಮ್ಮ ವಿನಂತಿ ಏನವ್ರಿಗೆ ಅಟ್ಲೀಸ್ಟ್ ನಮ್ಗೆ 65ರಿಂದ 70% ನಮ್ಮ ಕ್ಷೇತ್ರಕ್ಕೆ ಸೀಮಿತ ಇರಲಿ. ನಮ್ಮ ಕ್ಷೇತ್ರ ಮಕ್ಕಳಿಗೆ 30-40% ಬೇಕಾದ್ರೆ ಹೊರಗಿನ ಮಕ್ಕಳಿಗೆ ಕೊಡ್ಲಿ ಅಂತೇಳಿ ನಾವು ನಮ್ಮ ಭಾಳ ಕಳಕಳಿ ವಿನಂತಿ. ಆದ್ರೆ ನಾ ಮೊನ್ನೆನೂ ಒಂದ್ಸಲ CLP ಒಳಗೆ ಹೇಳಿದಾಗಲಿ ಅಥವಾ ಈಗೊಂದು ಮಾಡ್ದಂತ ಟೈಮ್ 25% ಇಟ್ರ 25% ರಿಸರ್ವೇಷನ್ ಮಾಡಿವಿ ಅಂತ ಹೇಳಿ ಅಧ್ಯಕ್ಷ, ಇದು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೊತೀನಿ. ಸೂಕ್ತವಾದಂಥದ್ದಲ್ಲ. ಯಾಕಂದ್ರೆ ಇದ್ರಾಗ ಜನರಲ್ ಮೆರಿಟ್ ಹುಡುಗರು ಇಟ್ಟಿಲ್ಲ, ಬರೀ OBC ಇಟ್ರಿ, 2Aಗೆ 12% ಇಟ್ರಿ, ಆಮ್ಯಾಗ ಪ್ರವರ್ಗ 2ಗೆ 3% ಇಟ್ರಿ, 3Bಗೆ 3% ಇಟ್ರಿ. ಇವೆಲ್ಲ ಸೂಕ್ತವಾದಂತಲ್ಲ ಅಂತ ನಾವು ವಿನಂತಿ ಮಾಡ್ಕೊತೇವೆ ಅಧ್ಯಕ್ಷ. ಯಾಕಂದ್ರೆ ಜನರಲ್ ಮೆರಿಟ್ ಹುಡುಗರು ಸಾಕಷ್ಟು ಬಡ ಮಕ್ಕಳು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಓದಕ್ಕೆ ಅವಕಾಶ ಇಲ್ಲ. ಆಮ್ಯಾಗ ಇದ್ರ ಮೇಲೆ ಐತೆ ಅಧ್ಯಕ್ಷ ಇನ್ನೊಂದು, ಈಗ ಸಹಜವಾಗಿ ಮುರಾರ್ಜಿ ಸ್ಕೂಲ್ಗಳಿಗೆ ಇವಕ್ಕೆಲ್ಲ ಸೇರಿಸಬೇಕಂದ್ರೆ ಯಾರು ಆರ್ಥಿಕವಾಗಿ ಸ್ವಲ್ಪ ಚೆನ್ನಾಗಿದ್ದಂಥವ್ರು ಆ ಮಕ್ಕಳಿಗೆಲ್ಲ ಟ್ಯೂಷನ್ ಕೊಡಿಸಿ ಅವ್ರನ್ನ ವರ್ಷಗಟ್ಟಲೆ ಬೇರೆ ಕಡೆ ಟ್ಯೂಷನ್ಗೆ ಇಟ್ಟು ಯಾರು ಆರ್ಥಿಕವಾಗಿ ಸಬಲರಿದಾರ ಅಂಥವ್ರು ಮಾತ್ರ ಹೋಗಕ್ಕೆ ಸಾಧ್ಯತೆ ಅಧ್ಯಕ್ಷ. ಅದಕ್ಕೆ ನಾವು ಸಚಿವರು ವಿನಂತಿ ಮಾಡ್ಕೊಳ್ಳೋದು, ಆ ಕ್ಷೇತ್ರದ ಮಕ್ಕಳಿಗೆ ಮಿನಿಮಮ್ 50% ನೀವು ರಿಸರ್ವ್ ಮಾಡ್ರಿ, 50% ಬೇಕಾದ್ರೆ ನೀವೆಲ್ಲರೂ ಕೊಡ್ರಿ ಅಂತ ನಮ್ಮ ಭಾಳ ಕಳ್ಕೊಳ್ಳಿ ವಿನಂತಿ. ಸಚಿವರು ಮಾನ್ಯ ಉಪಾಧ್ಯಕ್ಷರೇ, ಕಳೆದ ಬಾರಿ ನಮ್ಮ ಮಾನ್ಯ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರು ಇದನ್ನ ನನ್ನ ಜೊತೆಯಲ್ಲಿ ಮತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿದರು. ಸ್ಥಳೀಯ ಸ್ಟೂಡೆಂಟ್ಗಳಿಗೆ ಹೆಚ್ಚು ಸಂಖ್ಯೆಯಲ್ಲಿ ಅಡ್ಮಿಷನ್ ಕೊಡಿ, ಬೇರೆ ಬೇರೆ ಬಂದರೆ ತೊಂದರೆ ಆಗುತ್ತೆ, ಅವ್ರಿಗೂ ಕೊಡಿ, ಆದರೆ ಹೆಚ್ಚು ಕೊಡಿ ಅಂತ ಹೇಳಿ ಮಾಡಿದರು. ನಾವು ಅವರ ಮಾತು ಸಲಹೆ ತಗೊಂಡು 50-50 ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಆಮೇಲೆ ಮುಖ್ಯಮಂತ್ರಿಗಳು 60-40 ಮಾಡೋಣ ಅಂತ ನಾನು ಹೇಳಿದೆ. ಆಮೇಲೆ 75 ಸ್ಥಳೀಯ ತಾಲೂಕು ಮತ್ತು ಹೊರಗಡೆಗೆ 25 ಅಂತ ಆರ್ಡರ್ ಮಾಡಿ ಅದೇ ಥರ ಮಾಡ್ತಾ ಇದ್ದೀವಿ. ಮತ್ತು ಈ ಮಕ್ಕಳೆಲ್ಲ ಒಟ್ಟು 41,500 ಮಕ್ಕಳು 6th ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ತಗೊಳ್ಳೋ.
ಅದರಲ್ಲಿ 50% ಅಂದರೆ 20,750 ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬರ್ತಾರೆ. ಇನ್ನು ಬಾಕಿಯವ್ರು ಹಂಗೆ ಅಡ್ಮಿಷನ್ ಆಗ್ತಾರೆ. ಅದರಲ್ಲಿ ಬೇರೆ ಬೇರೆ ಕ್ಯಾಟಗರಿಗಳನ್ನು ಹೇಳಿದ್ದೀವಿ. ಮತ್ತು ಯಾವುದೇ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ SC ಇರಲಿ, ST ಇರಲಿ, ಬ್ಯಾಕ್ವರ್ಡ್ ಇರಲಿ, ಮೈನಾರಿಟಿ ಇರಲಿ ಅಥವಾ ಬೇರೆ ಇರಲಿ, ಆಯಾ ಸಮುದಾಯಗಳೇ 100% ಇರಲ್ಲ. 75% ಆ ಕಮ್ಯುನಿಟಿಗೆ ಇರ್ತದೆ, ಉಳಿದ 10-5% ಅದರ್ಸ್ ಇರ್ತಾರೆ. ಸೊ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಜಾತಿ ಆಧಾರಿತವಾಗಿ ಆ ರೀತಿ ಮಾಡೋಕ್ಕಾಗಲ್ಲ. ಎಲ್ಲ ಇವು ವಿದ್ಯಾರ್ಥಿಗಳು ಬೆರಿಬೇಕು, ವಿಶ್ವಾಸ ಮಾಡಬೇಕು, ಜಾತ್ಯತೀತ ಮನೋಭಾವನೆ ಬೆಳಬೇಕು, ಅವರು ಒಟ್ಟಾಗಿ ಅಧ್ಯಯನ ಮಾಡಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಬೇಕು, ಪ್ರತಿಬಿಂಬಿಸಬೇಕು, ಬಹುತ್ವದ ರಕ್ಷಣೆ ಬೇಕು. ಆ ಕಾರಣಕ್ಕೆ ಈ ರೀತಿ ಅವರು ನಿರ್ದಿಷ್ಟ 100ಕ್ಕೆ 100 SCನೇ ಇರಲ್ಲ, 100ಕ್ಕೆ 100 STನೇ ಇರಲ್ಲ, 100% ಬ್ಯಾಕ್ವರ್ಡ್ ಕ್ಲಾಸೇ ಇರಲ್ಲ, 100% ಮೈನಾರಿಟಿನೂ ಇರಲ್ಲ. ಹೀಗಾಗಿ ಇದನ್ನು ಪರಿಪಾಲನೆ ಮಾಡ್ತಾ ಇದ್ದೀವಿ. 75% ಲೋಕಲ್ ತಾಲೂಕಿಗೆ, 25% ಅದರ್ ತಾಲೂಕು ಜಿಲ್ಲೆಯಲ್ಲಿ ಅಲ್ಲ ಅದನ್ನೇ ಅಲ್ಲ ಅಧ್ಯಕ್ಷರೇ, ಅದೇ ಇದೆ. ಅದೆಲ್ಲ 75% ನಮ್ಮ ಲೋಕಲ್ ಕೊಡ್ತಿರಲ್ಲ, ಒಟ್ಟೆ ಎಲ್ಲಾ ಕ್ಷೇತ್ರಕ್ಕೂ ಬರ್ತಾ ಇದೆ. ನನಗೆ ಒಬ್ಬೊಗಲ್ಲ ಇದೇನ ಎಲ್ಲಾ ಕ್ಷೇತ್ರ 75% ನಮ್ಮ ಲೋಕಲ್ ಕೊಡಿ, 25% ನೀವು ಹೊರನವ್ರು ಕೊಡಿ. ಹಂಗ ಮಾಡಿದ್ದಾರೆ ಈಗ. ಯಾವ್ದಾಗಿಲ್ಲ ಅಧ್ಯಕ್ಷರೇ, ಸರ್ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಇಲ್ಲ ಐತಿ 25% ಕೊಟ್ಟಿದ್ದಾರೆ. ಅಲ್ಲ ಇದು ಮಾಡ್ತಾರಂತ ಸಚಿವರೇ ಇಂಪ್ಲಿಮೆಂಟ್ ಆಗಿಲ್ಲ ಸರ್. ಒಂದ್ ನಿಮಿಷ ಸರ್, ಮುರಾರ್ಜಿ ಶಾಲೆ ಇರ್ಬೋದು, ಇದಿರ್ಬೋದು, ಹಾಸ್ಟೆಲ್ ಇರ್ಬೋದು, ಒಂದ್ ಸೀಟ್ ಪಡಿಬೇಕಾದ್ರೆ MBBS ಸೀಟ್ ಕೊಡ್ಸಂಗ ಆಗತೈತೆ ನಮ್ಗೆ. ಯಾವ್ದು ಬಗ್ಗೆ ಸುಮಾರು 1,23,23,00,000 ಹೆಣ್ಮಕ್ಳಿಗೆ ಸುಮಾರು 39,000, ಆಲ್ಮೋಸ್ಟ್ 40,000 ಕೋಟಿಯನ್ನು ಕೊಡ್ತಾ ಇದ್ದೀವಿ. ಭಾಗ್ಯಲಕ್ಷ್ಮಿ ಸ್ಕೀಮ್ ಇದೆ, ಸುಮಾರು 5,19,347 ಯಾರು ನಮ್ಮ ಈ ಭಾಗ್ಯಲಕ್ಷ್ಮಿ ಸ್ಕೀಮ್ ಕೊಡ್ತಾ ಇದ್ದು 45,000 ವರ್ಷಕ್ಕೆ 3,000 ಕೊಡ್ತಕ್ಕಂಥದ್ದು, 15 ವರ್ಷವರೆಗೆ ಕೊಡ್ತಕ್ಕಂಥದ್ದು ಎಲ್ಲ ಸರ್ಕಾರದ ಕಾರ್ಯಕ್ರಮ ಇದೆ. ಸ್ತ್ರೀ ಶಕ್ತಿ ಸ್ಕೀಮ್ನಲ್ಲಿ ಸುಮಾರು 25,36,865 ಹೆಣ್ಮಕ್ಳು ಇದ್ದಾರೆ. ಅದರಲ್ಲಿ ಸುಮಾರು 1,65,000 ಈ ಗುಂಪುಗಳಿದ್ದಾವೆ. ಅವರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು, ಮಾಹಿತಿ ಕೊಡ್ತಕ್ಕಂಥದ್ದು ಕೆಲಸ ಈಗಿರ್ತಕ್ಕಂಥ ಕಾರ್ಯಕ್ರಮ ಇದೆ, ನಡೀತಕ್ಕಂಥ ಸ್ಕೀಮು. ವರ್ಕಿಂಗ್ ವುಮೆನ್ ಹಾಸ್ಟೆಲ್ಗಳಿದ್ದಾವೆ, ಅದರಲ್ಲಿ ಸುಮಾರು 3,356 ಹೆಣ್ಮಕ್ಳು ಈ ವರ್ಕಿಂಗ್ ಹಾಸ್ಟೆಲ್ನಲ್ಲಿ, ಸುಮಾರು 22 ಹಾಸ್ಟೆಲ್ಗಳಲ್ಲಿ ರಾಜ್ಯದಲ್ಲಿದೆ. ಅಲ್ಲಿ ಕೆಲಸ, ಅಲ್ಲಿ ದೇ ಆರ್ ಟೇಕಿಂಗ್ ಶೆಲ್ಟರ್ಸ್ ಇನ್ ದಿಸ್. ಆಮೇಲೆ ಒನ್ ಸ್ಟಾಪ್ ಸೆಂಟರ್ ಅಂತೇಳಿ ಸರ್ಕಾರದ ಒಂದು ಕಾರ್ಯಕ್ರಮ ಇದೆ. ಸುಮಾರು 7,178 ಹೆಣ್ಮಕ್ಳು, 39 ಸೆಂಟರ್ ಇದೆ ಈ ಸ್ಟೇಟ್ನಲ್ಲಿ. ಅವರಿಗೆ ವಿಶೇಷವಾಗಿ ಪೊಲೀಸ್ ಅಸಿಸ್ಟೆನ್ಸ್ ಆಗಿರಲಿ, ಮೆಡಿಕಲ್ ಏಡ್ ಆಗಿರಲಿ, ಲೀಗಲ್ ಏಡ್ ಆಗಿರಲಿ ಕೊಡ್ತಕ್ಕಂಥ ಈ ಕಾರ್ಯಕ್ರಮ ಇದೆ. ಸಾಂತ್ವನ ಸ್ಕೀಮ್ ಅಂತ ಹೇಳಿ ಸುಮಾರು 21,469 ಈ ಹೆಣ್ಮಕ್ಳಿಗೆ ಈ ಸಾಂತ್ವನ ಸ್ಕೀಮ್ನಲ್ಲಿ ಸುಮಾರು 179 ಸೆಂಟರ್ ಈ ರಾಜ್ಯದಲ್ಲಿದೆ. ಯಾರು ಡೌರಿ ಕೇಸ್ನಲ್ಲಿ, ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಕೇಸ್ ಆಗಿರ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್ನಲ್ಲಿ ಯಾರು ಇಂಥಲ್ಲಿ ತೊಂದರೆ ಆಗಿರುತ್ತೆ, ಇವರಿಗೆ ಪ್ರೊವೈಡಿಂಗ್ ಟೆಂಪರರಿ ಶೆಲ್ಟರ್ ಮಾಡ್ತಕ್ಕಂಥದ್ದು, ಆಮೇಲೆ ಶೆಲ್ಟರ್ ಟು ಆಲ್ ಮಾಡ್ತಕ್ಕಂಥದ್ದು, ಈ ವಿಕ್ಟಿಮ್ಸ್ಗಳಿಗೆ ಮಾಡ್ತಕ್ಕಂಥದ್ದು ಈ ಸರ್ಕಾರ ಸ್ಕೀಮ್ ಇದೆ. ಎರಡನೇದು ಭಾಳ ಒಳ್ಳೆಯ ಪ್ರಶ್ನೆ ಅವ್ರು ತಾವು ಕೇಳಿದ್ದಾರೆ, ಎಸ್ಪೆಷಲಿ ಪೋಕ್ಸೋ ಕೇಸ್ನಲ್ಲಿ ಇರ್ತಕ್ಕಂಥದ್ದು ಬಗ್ಗೆ ಕೇಳಿದ್ದಾರೆ. ಟೋಟಲ್ ಕೇಸ್ ಆಗಿರ್ತಕ್ಕಂಥದ್ದು ಸುಮಾರು 8,406 ಕೇಸ್ ಇದಾವೆ. ಅದರಲ್ಲಿ ಬೇರೆ ಪೋಕ್ಸೋ ಅಂದ ತಕ್ಷಣ ಅದರಲ್ಲಿ ಲವ್ ಕೇಸ್ ಅಂತ ಇರ್ತಕ್ಕಂಥ ಈ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ನಮ್ಮ ಇಲಾಖೆ ವರದಿಯನ್ನು ತಾವು ಕೊಟ್ಟಿದ್ದು, ಅದರಲ್ಲಿ 3,894 ಇದೆ. ಚೈಲ್ಡ್ ಮ್ಯಾರೇಜ್ ಆಗಿರ್ತಕ್ಕಂಥದ್ದು 1,741 ಇದೆ. ಪೋಕ್ಸೋ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಕೇಸ್, ಇವೆಲ್ಲ ಪೋಕ್ಸೋ ಇದೆ, ಪೋಕ್ಸೋ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಕೇಸು 2,847 ಇದೆ. ನೀವು ಹೇಳಿರ್ತಕ್ಕಂಥ ಮಾತು ಸರಿ ಇದೆ, ಯಾಕಂದ್ರೆ ಇಯರ್ ಆನ್ ಇಯರ್ ಇದು ಇನ್ಕ್ರೀಸ್ ಆಗ್ತಾ ಇದೆ. ಇದು ಸಾಮಾಜಿಕವಾಗಿ ಭಾಳ ಇನ್ನು ಅವೇರ್ನೆಸ್ ಮಾಡ್ತಕ್ಕಂಥದ್ದು ಕೆಲಸ ಆಗ್ಬೇಕಂತಕ್ಕಂಥದ್ದು ನಮ್ಮ ಸರ್ಕಾರದ ಇಚ್ಛೆ ಹಾಗೂ ನಮ್ಮದು ಇಲಾಖೆಯ ಕೆಲಸನೂ ಆಗಿರ್ತದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನು ಹೆಚ್ಚಿನ ವ್ಯಾಪಕವಾಗಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಆಮೇಲೆ ಈ ಪೋಕ್ಸೋ ಕೇಸ್ ಜೊತೆಗೆ ಈ CWC ಅಂತ ಇದೆ, ಸನ್ಮಾನ್ಯ ಸಭಾಧ್ಯಕ್ಷರೇ, ಚೈಲ್ಡ್ ವೆಲ್ಫೇರ್ ಕಮಿಟಿ ಇದೆ. ಈ ಚೈಲ್ಡ್ ವೆಲ್ಫೇರ್ ಕಮಿಟಿನಲ್ಲಿ 50% ಕೇಸಸ್ ನಮಗೆ ಬರ್ತವೆ, 50% ಕೇಸಸ್ ಯೂಶಲಿ ಪೊಲೀಸ್ ಠಾಣೆಯಲ್ಲಿ ಆಗ್ತಕ್ಕಂಥದ್ದು. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಅವ್ರ ಪ್ರಶ್ನೆ ಕೇಳಿರ್ತಕ್ಕಂಥದ್ದು, ಲಾಸ್ಟ್ 3 ವರ್ಷ ಇದು ಚೈಲ್ಡ್ ಹೋಮ್ ಎಷ್ಟು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೇಳಿದರೆ, ಚಿಲ್ಡ್ರನ್ ಹೋಮ್ ಸುಮಾರು 7 ಸ್ಟಾರ್ಟ್ ಮಾಡಿದ್ದೀವಿ, 4 ಬಾಯ್ಸ್ ಮಾಡಿದ್ದೀವಿ, 3 ಗರ್ಲ್ಸ್ ಮಾಡಿರ್ತಕ್ಕಂಥದ್ದು. ರಾಮನಗರ, ಚಿಕ್ಕಬಳ್ಳಾಪುರ, ಉಡುಪಿ, ಯಾದಗಿರಿ ಮಾಡಿರ್ತಕ್ಕಂಥದ್ದು ಬಾಯ್ಸಿಗೆ. ಗರ್ಲ್ಸಿಗೆ ದಕ್ಷಿಣ ಕನ್ನಡ, ಬೆಂಗಳೂರು ರೂರಲ್ಲು, ಚಿಕ್ಕಮಗಳೂರು ಮಾಡಿರ್ತಕ್ಕಂಥದ್ದು. ಹೊಸದು ಯಾವುದನ್ನು ಅಬ್ಸರ್ವೇಷನ್ ಸೆಂಟರ್ ತಾವು ಕೇಳಿದ್ರೆ ತೆಗೆದಿದ್ವು ಅಂತೇಳಿ ತೆಗೆದಿಲ್ಲ. ಆದರೆ ಪ್ರೆಸೆಂಟ್ ಪೊಸಿಷನ್ ಇನ್ ಸ್ಟೇಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ. 32 ಬಾಯ್ಸ್
ಗೌರ್ಮೆಂಟ್ ಚಿಲ್ಡ್ರನ್ ಹೋಮ್ಸ್ ಇದೆ, 30 ಗರ್ಲ್ಸ್ ಗೌರ್ಮೆಂಟ್ ಚಿಲ್ಡ್ರನ್ ಹೋಮ್ ಇದೆ, 1 ಶಿಶು ಮಂದಿರ ಇದೆ 0 to 6 years ಇರ್ತಕ್ಕಂಥವ್ರಿಗೆ, 4 ಇನ್ಸ್ಟಿಟ್ಯೂಷನ್ ಫಾರ್ ಮೆಂಟಲಿ ರಿಟಾರ್ಡೆಡ್ ಚಾಲೆಂಜ್ ಇದೆ, 16 ಅಬ್ಸರ್ವೇಷನ್ ಸೆಂಟರ್ಸ್ಗಳಿದೆ ಬಾಯ್ಸ್ಗೆ, 1 ಅಬ್ಸರ್ವೇಷನ್ ಸೆಂಟರ್ ಹೋಮ್ಸ್ ಫಾರ್ ಗರ್ಲ್ಸ್ ಇದೆ, 21 ಗೌರ್ಮೆಂಟ್ ಸ್ಪೆಸಿಫೈಡ್ ಅಡಾಪ್ಟೇಷನ್ ಸೆಂಟರ್ಸ್ ಇದೆ, 23 NGO ಸ್ಪೆಷಲೈಸ್ಡ್ ಅಡಾಪ್ಟೇಷನ್ ಸೆಂಟರ್ ಏಜೆನ್ಸಿ ಇದೆ, 29 ಓಪನ್ ಶೆಲ್ಟರ್ಸ್ ಇದೆ, 32 ಡಿಸ್ಟ್ರಿಬ್ಯೂಟೆಡ್ ಕಾಟೇಜಸ್ ಇದೆ, 5 ಫಿಟ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಇದರ ಕಾರ್ಯಕ್ರಮ ಮುಖಾಂತರ ನಾವು ಮಹಿಳೆಯರಿಗೆ ಸ್ವಲ್ಪ ಸಬಲೀಕರಣ ಆಗಿರ್ಬೋದು ಅಥವಾ ಅವರಿಗೆ ನೇರವಾಗಿ ಸರ್ಕಾರದಿಂದ ಅವರಿಗೆ ಮುಂದೆ ಬರಲಿಕ್ಕೆ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ತಮ್ಮ ಮಾಹಿತಿ ಹೇಳಿಕೆ. ರಾಜೇಶ್ ನಾಯಕ್. ಅಧ್ಯಕ್ಷರೇ, ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಆದರೆ ನಾನು ಹೇಳಕ್ ಕೊಟ್ಟಿರೋದೇನು ಅಂದ್ರೆ ಇದಕ್ಕೆ ಬೇಕಾಗಿರೋದು ಇನ್ನೊಂದೆರಡು ಸಂಗತಿ ಜೋಡಿಸ್ಬೇಕು ನೀವು ಅಂತ. ನೀವೇನ್ ಮಾಡಿದ್ದೀರಿ, ಬೆಂಗಳೂರಿನೊಳಗಡೆ ಒಂದು ವ್ಯವಸ್ಥೆ ಇದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತವರಿಗೆ ಇಲ್ಲಿ ಯಾರು ಉದ್ಯೋಗಕ್ಕೋಸ್ಕರ ಬರ್ತಾರೆ, ಅವ್ರಿಗೆ ಇಂಟರ್ವ್ಯೂಗಳಿಗೆ ಬರ್ತಾರೆ, ಅವ್ರಿಗೆ ಒಂದು ವ್ಯವಸ್ಥೆ. ಇದೊಂದು ಜಿಲ್ಲಾ ಕೇಂದ್ರದಲ್ಲಿ ಒಂದೊಂದು ಮಾಡೋಕೆ ವಿಸ್ತರಣೆ ಮಾಡುವಂಥದ್ದು ಬಹಳ ಅಗತ್ಯ ಇದೆ ಅಂತ ನಾನು ಹೇಳ್ತಾ ಇರೋದು. ಓಕೆ, ಸಲಹೆ ಬಹಳ ಅವಶ್ಯಕತೆ ಇದೆ. ಇದನ್ನು ನೀವು ಮಾಡಬೇಕು. ಇನ್ನೊಂದು ಮಹಿಳಾ ಅಭಿವೃದ್ಧಿ ನಿಗಮದಿಂದ 8 ಜನಕ್ಕೆ ನಾವು ಶಕ್ತಿ ಕೊಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇದು ಬಡ್ಜೆಟ್ ಡಬಲ್ ಮಾಡಬೇಕಾಗತ್ತೆ ಸರ್. ಆಯ್ತು, ಬಜೆಟ್ ಅಲ್ಲಿ ಮಾತಾಡಿ. ಈಗ ಪ್ರಶ್ನೆ ನಿಮ್ದು ಸರ್, ಬಜೆಟ್ ಅಲ್ಲಿ ಬಜೆಟ್ ಏನ್ ಮಾತಾಡ್ತೀರಿ ಸರ್? ಎಲ್ಲದೂ ಬಜೆಟ್ ಒಳಗಡೆ ಬರುತ್ತೆ. ಅದಕ್ಕೆ ಇಲ್ಲಿ ಮಾತಾಡೋದು ಈಗ ಅಲ್ಲಲ್ಲ, ಹಾಗಲ್ಲ. ಈಗ ಪ್ರಶ್ನೆ ಏನಿದೆ ಸರ್, ಪ್ರಶ್ನೆ ಏನು ಅಂತ ಹೇಳಿದ್ರೆ ಇದನ್ನು ಡಬಲ್ ಮಾಡದೆ ಜಾಸ್ತಿ ಆಗತ್ತೆ ನಿಮಗೆ. ಕಡಿಮೆ ಆಗ್ತದೆ ಅಂತ ಹೇಳಿ ಏನ್ ಸಬಲೀಕರಣದ ವ್ಯವಸ್ಥೆ ಬಗ್ಗೆ ಯೋಚನೆ ನಡೀತಾ ಇದೆ ನಿಮ್ದು, ಅದಕ್ಕೆಲ್ಲ ಒಂದ್ ಕಡೆ ಲೋಪ. ಆಯ್ತು, ಚನ್ನಬಸಪ್ಪ ಅವರೇ, ಸಲಹೆ ಇದೆ ಅಷ್ಟೇನೆ. ಓಕೆ ಸರ್, ಚೆನ್ನಾಗಿದೆ. ಇದನ್ನ ಗಂಭೀರ ಸರ್, ಇಟ್ಟು ಹಗುರವಾಗಿ ತಗೊಂಡ್ಬಿಟ್ರೆ ಕರೆಕ್ಟ್ ನೀವು ಹಿಂಗೆಲ್ಲ ಮಾಡ್ಬಿಟ್ರೆ ಹೆಂಗೆ ಸರ್? ಚನ್ನಬಸಪ್ಪ ಸಲಹೆ ಚೆನ್ನಾಗಿದೆ. ಇಟ್ಟು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆ ಕೊಡ್ತೀರಾ? ಆಯ್ತು, ಈಗ ನೀವು ಪ್ರಶ್ನೆ ಕೇಳಿ ಇವ್ರೆ, ನೀವು ಪ್ರಶ್ನೆ ಕೇಳಿ. ನೀವು 5 ನಿಮಿಷ ಆಯ್ತು, ಉತ್ತರ ಸರಿ ಎಷ್ಟು ನೀವು ಮಾತಾಡಿದ್ರಿ. ಒಂದು ಕರೆಕ್ಟ್ ಪ್ರಶ್ನೆ ತಗೊಳ್ತೀರಂದ್ರೆ ನಾವು ಯಾಕೆ ಮಾತಾಡೋಣ? ಬಿಡಿ ಸರ್, ಮಂತ್ರಿ ಹೇಳಿ. ಮಾಡಿ ಸರ್, ನೀವು ಮನಸ್ಸಿಗೆ ಬಂದಾಗ ಸರ್ಕಾರ ಮಾಡಿ ಸರ್. ನೀವು ಅಧ್ಯಕ್ಷರು ನಿಮ್ ಜೊತೆಗಿದ್ದಾರೆ ಅಂತ ಅನ್ಕೊಳ್ಬೇಕಾಗತ್ತೆ ನಾವು. ಆಯ್ತು, ಏನ್ರಿ ನೀವು ತೀರಾ ಇಷ್ಟೊಂದು ನೆಗ್ಲೆಕ್ಟ್ ಮಾಡಿ ಅಗೌರವ ಮಾಡಬಾರ್ದು ಸರ್. ನಾನು ಅದನ್ನು ಹೇಳಿಲ್ಲ. ನಾನು ಹೇಳೋ ಸಲಹೆ ಸರಿ ಇದೆ ಅಲ್ವಾ? ನೋಡಿ, ಈಗ ನೀವು ಪ್ರಶ್ನೆ ಕೇಳಿದ ಎಷ್ಟು ನೋಡಿ. ನಾನು ಒಂದು ಕೇಳ್ತೇನೆ, ಕೇಳಿ. ನೀವು ಪ್ರಶ್ನೆ ಕೇಳಿ, 2 ಅಲ್ಲ, ಫಸ್ಟ್ ಟೈಮ್ ಬೇಕಾದಷ್ಟು ಟೈಮ್ ಕೊಟ್ಟೆವು, ಅವ್ರು ಕ್ಲಾರಿಫಿಕೇಶನ್ ಕೊಟ್ಟರು, ಮತ್ತೆ ನೀವು ಮಾತಾಡಿದ್ರಿ, ಮತ್ತೆ ಅವ್ರು ಮಾತಾಡಿದ್ರು, ಮತ್ತೆ ನೀವು ಸಲಹೆ ಕೊಡಿದ್ರೆ ನಾವೇನ್ ಮಾಡ್ಬೇಕು ಇದಕ್ಕೆ? ನಾವು ಹೇಳ್ತೀನಿ ಸರ್, ಬಜೆಟ್ ಅಲ್ಲಿ ಡಿಸ್ಕಷನ್ ಪ್ರಶ್ನೆಗೆ ಸೀಮಿತವಾಗಿರಿ ಅಷ್ಟೇ ಸರ್. ಇಂಪಾರ್ಟೆಂಟ್ ಪ್ರಶ್ನೆಗೆ ನಾನು ಉತ್ತರ ಕೇಳ್ತಾ ಇದ್ದೀನಿ ಅವ್ರ ಹತ್ರ. ನಿಮಗಿದು ನಾನು ಉತ್ತರ ಕೊಡ್ತೀನಿ. ನಾನು ಏನ್ ಮಾಡ್ಲಿ ಸರ್? ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದೀವಿ. ತಮ್ಮ ಕನ್ಸೆಂಟ್ ಅರ್ಥ ಆಯ್ತು. ಹೊಸ ತರದ ಸ್ಕೀಮ್ನ ತರ್ರಿ, ಸಬಲೀಕರಣ ಮಾಡಲಿಕ್ಕೆ ನಾವು ಹೊಸ ತರದನ್ನ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಪ್ರಾರಂಭ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು ಸರಿ ಇದೆ. ಇದಕ್ಕೆ ಸಚಿವರಿಲ್ಲ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ನೀವು ಹೇಳಿರ್ತಕ್ಕಂಥ ಹೊಸ ಐಡಿಯಾ ಏನಿದೆ, ನೀವು ಕೂಡ ಬೇಕಿದ್ದ ಸಚಿವರ ಜೊತೆ ಮಾತನಾಡಿಕೊಂಡು ಇಫ್ ಯು ಗಾಟ್ ಎನಿ ನ್ಯೂ ಐಡಿಯಾಸ್ ಕೂಡ ಅವ್ರಿಗೆ ಕೊಡಿ. ನೀವು ಹೇಳಿರ್ತಕ್ಕಂಥ ಸರಿ ಇದೆ, ಬಟ್ ಆದರೆ ಎಲ್ಲ ಇಲಾಖೆಗೆ ಬೇಕಾಗಿರ್ತಕ್ಕಂಥದ್ದು ದುಡ್ಡು. ಹೊಸ ಯೋಜನೆಗಳು ಮಾಡಬೇಕಾಗಿದ್ರೆ ಎಲ್ಲ ಇಲಾಖೆಗೆ ಬೇಕಾಗಿರ್ತಕ್ಕಂಥ ದುಡ್ಡು, ಅದರ ಇತಿಮಿತಿ ಒಳಗಡೆ ಎಲ್ಲ ಸರ್ಕಾರಗಳು ಎಲ್ಲ ಇಲಾಖೆಗಳು ಕೆಲಸ ಮಾಡಬೇಕಾಗಿರ್ತದೆ. ಆದರೆ ನಿಮ್ಮ ಕನ್ಸೆಂಟು, ನಿಮ್ಮ ಇಂಟೆಂಟ್ ಪ್ರಶ್ನೆ ಮಾತ್ರ ರಿಯಲಿ ರೈಟ್ಫುಲ್ ಇದೆ. ಇದ್ರ ಬಗ್ಗೆ ನಾನು ಸಚಿವರು ಕೂಡ ಗಮನಕ್ಕೆ ತರ್ತೀನಿ. ತಾವು ಸಚಿವರ ಜೊತೆ ಇನ್ನೇನ ಹೊಸ ಐಡಿಯಾಸ್ ಇದ್ರೆ ಕೊಡಿ, ಇದನ್ನ ನಾನು ಅವರಿಗೆ ಗಮನಕ್ಕೆ ತರ್ತೀನಿ ಅಂತ ಸಂದರ್ಭ. ರಾಜೇಶ್ ನಾಯಕ್ ಇಲ್ಲ, ಗಣೇಶ್ ಜಿಎನ್ ಪ್ರಶ್ನೆಗೆಲ್ಲ ಸೀಮಿತಗೊಳಿಸಿ. 774 ಮಾನ್ಯ ಕೃಷಿ ಸಚಿವರಿಗೆ ಈ ವಿಷಯ ಕೇಳಲು ಬಯಸ್ತೀನಿ. ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷ, ಉತ್ತರದಲ್ಲಿ ಬೀಜೋತ್ಪನ್ನ ಅಂದ್ರೆ ಬರೀ BT ಹತ್ತಿ 2 ಬರ್ತಾವ ಅಥವಾ ಬೇರೆ ಯಾವ ಸೀಡ್ಸ್ ಬರ್ತಾವ ಅಂತ ನಾನು ಕೇಳ್ತೀನಿ. ಅಲ್ಲ, ಈಗಾಗಲೇ ನಾನು ಉತ್ತರ ಕೊಟ್ಟಿದ್ದೀನಿ. ನೀವು ಕಾಯ್ದೆ ಬಗ್ಗೆ ಕೇಳಿದ್ದೀರಾ. ಕಾಯ್ದೆ ಸ್ವತಂತ್ರ ನಂತರನೇ 1983ರಲ್ಲಿ ಜಾರಿಲಿದೆ. ಮತ್ತು ಈಗ ಹೊಸದಾಗಿ ನಾನು ಮೊನ್ನೆ ಮಂತ್ರಿ ಬಂದಾಗಲೂ ಕೇಂದ್ರ ಸಚಿವರು ಬಂದಾಗ ಕಾಯ್ದೆಯನ್ನು ಬದಲಾವಣೆ ಮಾಡಲಿಕ್ಕೆ, ಸ್ಟ್ರೆಂಥನ್ ಮಾಡಲಿಕ್ಕೆ, ರೈತರಿಗೆ ಅನುಕೂಲ ಆಗುವಂಥ ಬೀಜ ಕಳಪೆ ಎಲ್ಲರೂ ಸಿಕ್ಕಿದಾಗ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ, ಇದನ್ನೆಲ್ಲ ಬದಲಾವಣೆ ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ. ಮತ್ತು ನಾನು ಅವ್ರ ಜೊತೆ ನೇರವಾಗೂ ಚರ್ಚೆ ಮಾಡಿದ್ದೀನಿ. ಅವ್ರು ಆದಷ್ಟು ಬೇಗ ಇಡೀ ರಾಷ್ಟ್ರದ ವ್ಯಾಪ್ತಿಗೆ ಈ ಕಾನೂನು ಜಾರಿಗೆ ತರೋದ್ರಿಂದ ಯಾವುದೇ ಒಂದು ರಾಜ್ಯಕ್ಕೆ ಸೀಮಿತವಾದ ಅಲ್ಲ ಈ ಕೃಷಿ ಬೀಜದ ನಿಗಮದ ಕಾಯ್ದೆ. ಅದಕ್ಕೋಸ್ಕರ ಅವರು 2019ರಲ್ಲಿ ಒಂದು ಕಾಯ್ದೆಯನ್ನು ಕರಡನ್ನು ಆಲ್ರೆಡಿ ಹೊರಡಿಸಿದ್ದಾರೆ. ಆದಷ್ಟು ಬೇಗ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ನಾನು ಅದನ್ನು ಮಾಡಿದ್ದೀನಿ. ಬಟ್ ಈ ನೀವು ಕಾಟನ್ದು ಏನು ಹೇಳಿದ್ರಿ, ಕಾಟನ್ದು ನಾವು ಸಪ್ರೇಟು ಮಾಡಲಿಕ್ಕಾಗಲ್ಲ ಅಂತೇಳಿ ಅವರು
ರಾಷ್ಟ್ರ ವ್ಯಾಪ್ತಿಗೆ ಆದ್ರಿಂದ ನಾವೇ ಅದನ್ನು ಜಾರಿಗೆ ತರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಹಿಂದೆ ನಾನು ಆಲೇ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗಿ ಅದನ್ನು ಅವ್ರು ಒಪ್ಪದೇ ಇರೋದ್ರಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿಸಿ ತರಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ಕೇಂದ್ರ ಸರ್ಕಾರಕ್ಕೆ ನಾವು ನಮ್ಮ ಸದಸ್ಯರು ಏನು ಕಾಳಜಿ ಇದೆ ಅದನ್ನೆಲ್ಲ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ನಾನು ವೈಯಕ್ತಿಕವಾಗಿ ಕೇಂದ್ರ ಸಚಿವರ ಜೊತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.